ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಮಾತಿನ ವಾಕ್ ಸಮರ ಮುಂದುವರೆದಿದೆ. ಕುಮಾರಸ್ವಾಮಿಗೆ ಅಸೂಹೆ ಅಂತ ನಿನ್ನೆ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ನಾವು ಅಧಿಕಾರಕ್ಕಾಗಿ ಯಾವತ್ತೂ ಕೂಡ ಹಂಬಲಿಸಿಲ್ಲ, ಅದಕ್ಕಾಗಿ ನಾವು ಹಿಂದೆ ಬಿದ್ದಿಲ್ಲ, ನಮ್ಮ ಕುಟುಂಬ ಸಾಕಷ್ಟು ಅಧಿಕಾರವನ್ನು ನೋಡಿದೆ. ಸಿ.ಡಿ. ಶಿವು ಅವರೇ ನಮ್ಮ ತಂದೆಯೇ ಪ್ರಧಾನಿ ಸ್ಥಾನವನ್ನೇ ತೊರೆದು ಬಂದರು. ಪ್ರಧಾನಿ ಹುದ್ದೆ ಉಳಿಸಿಕೊಳ್ಳುವ ಎಲ್ಲ ಅವಕಾಶ ಇತ್ತು, ಅವಕಾಶ ಇದ್ದಾಗಲೂ ಕೂಡ ಅದನ್ನು ಬಿಟ್ಟು ಬಂದರು. ಅಧಿಕಾರದ ಹಿಂದೆ ನಾವು ಹೋಗಿಲ್ಲ, ನಿಮ್ಮ ಮೇಲೆ ನಮಗೆ ಯಾವುದೇ ಅಸೂಹೆ ಇಲ್ಲ. ಮೈಸೂರಿನಲ್ಲಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಡುವೆ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಈ ಮಾತಿನ ವಾಕ್ ಸಮರ ಮುಂದುವರೆದಿದೆ. ಇವರು ಅವರಿಗೆ ಹೇಳಿಕೆ ಕೊಡ್ತಿದ್ದಾರೆ, ಅದಕ್ಕೆ ಇವರು ಉತ್ತರ ಕೊಡ್ತಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರಿಗೆ ನನ್ನ ಬಗ್ಗೆ ಅಸೂಹೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ರು. ಅಸೂಹೆ ಎನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಕುಮಾರಸ್ವಾಮಿ ಮಾತನಾಡಿದ್ದಾರೆ. ನಾವು ಅಧಿಕಾರಕ್ಕಾಗಿ ಹಿಂದೆ ಬಿದ್ದಿಲ್ಲ, ನಮ್ಮ ಪ್ರಧಾನಿಯವರು ನಮ್ಮ ತಂದೆ ಪ್ರಧಾನಿ ಆದಾಗ ಯಾವುದೋ ಕಾರಣಕ್ಕಾಗಿ ಪ್ರಧಾನಿ ಹುದ್ದೆಯನ್ನೇ ತೊರೆದು ಬಂದರು, ನಾವು ಅಧಿಕಾರವನ್ನು ಉಳಿಸ್ಕೊಳ್ಬೋದಿತ್ತು. ಇದ್ದಾಗಲೂ ಕೂಡ ಅದನ್ನು ಕೈ ಚೆಲ್ಲಿ ನಾವು ಹೊರಗಡೆ ಬಂದಿದ್ದೇವೆ, ನಮಗೇನು ನಿಮ್ಮ ಮೇಲೆ ಅಸೂಹೆ ಇಲ್ಲ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅಸೂಯೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿಸಕ್ಕಾಯ್ತಿಲ್ಲ ನಮಗೆ ಅಂತೇಳಿ. ಇದು ಯಾರ ಅಪ್ಪನ ಆಸ್ತಿ ಅಲ್ಲ. ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೋ ಒಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ, ಜನಗಳ ಕೈನಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ನಾವು ಅಸೂಯೆ ಪಡೋದೇನಿದೆ? ನಾನು ಅವ್ರಿಗೆ ಒಂದು ಮಾತು ಹೇಳ್ತೇನೆ, ನಮ್ಮ ಕುಟುಂಬ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನನ ಅತ್ಯಂತ ಸುಲಭವಾಗಿ ತೆರವು ಮಾಡಿಕೊಟ್ಟು ಬಂದಂಥವ್ರು. ಪ್ರಧಾನಮಂತ್ರಿಯಾಗಿ ಆ ಜಾಗ ಉಳಿಸ್ಕೋಬೇಕು ಅಂತೇಳಿ ಯಾವ ಒಂದು ಅಡ್ಡದಾರಿ ಹಿಡಿದೆ ನೇರವಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಹೊರಗೆ ಬಂದಂಥವ್ರು. 5 ವರ್ಷ ಆರಾಮಾಗಿ ಇರ್ತಕ್ಕಂಥ ಅವಕಾಶಗಳಿತ್ತು. ಅಧಿಕಾರ ಅಂತಕ್ಕಂಥದ್ದು ನಾವೆಲ್ಲ ನೋಡಾಗಿದೆ. ನಾನು ನಮ್ಮ ಸಿ.ಡಿ. ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ಸಿ.ಡಿ. ಶಿವುಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಹಂಬಲಿಸಕ್ಕಂತಾರಲ್ಲಪ್ಪ, ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ, ನಾವು ಬೇಕು ಅಂದ್ರದ್ದು ಉಳ್ಕೊಂಡಿಲ್ಲ, ನಾವು ಬೇಕು ಅಂತ ಎಂದೂ ಸಹ ಹುಡ್ಕೊಂಡು ಹೋಗಿಲ್ಲ. ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ, ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇದು ನಾವು ನಡ್ಕೊಂಡಂಥ ರೀತಿ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅಸೂಯೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಶೀಕೃತ ಇದ್ದಾರೆ, ನಂಗೆ ಸಿಕ್ಲಿಲ್ವಲ್ಲ ಅಂತ ವಶೀಕೃತ. ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನು ಮಾಡಲಿ? ಅವ್ರ ಮದ್ದು ಈಗ ಪಾಪ ಅವರು BJP ಜೊತೆ ನಮ್ಮ ಕೆಲ ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ಹೋಗಿ BJP ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜೀನಾಮೆ ಯಾರೋ ತಗೊಳ್ಳಿ, ಏನು ಬೇಕಾದ್ರೂ ಮಾಡಿ. ಪಾಪ ಅವನ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ? ಕೊಡೋಣ ರಾಜೀನಾಮೆ.